ಮೊದಲನೆಯ ಪ್ರಶ್ನೆ, ಭಾಷಾ ಬೋಧನೆಯ ಮುಖ್ಯ ಉದ್ದೇಶ ಯಾವುದು? ಎ. ವಿದ್ಯಾರ್ಥಿಗೆ ಪಾಠವನ್ನು ಕಂಠಪಾಠ ಮಾಡಿಸುವುದು. ಬಿ. ಭಾಷೆಯನ್ನು ಮಾತನಾಡಲು, ಓದಲು, ಬರೆಯಲು ಕಲಿಸುವುದು. ಸಿ. ವ್ಯಾಕರಣ ಮಾತ್ರ ಕಲಿಸುವುದು. ಡಿ. ಕವನ ಕಂಠಪಾಠವನ್ನು ಮಾಡಿಸುವುದು. ಸರಿಯಾದ ಉತ್ತರ ಬಿ. ಭಾಷೆಯನ್ನು ಮಾತನಾಡಲು, ಓದಲು, ಬರೆಯಲು ಕಲಿಸುವುದು. ಕನ್ನಡ ಭಾಷಾ ಬೋಧನೆಯಲ್ಲಿ ಶ್ರವಣ ಕೌಶಲ್ಯ ಯಾವ ಕ್ರಮದಲ್ಲಿ ಬರುತ್ತದೆ? ಎ. ಓದು, ಬರಹ, ಶ್ರವಣ. ಬಿ. ಶ್ರವಣ, ಮಾತು, ಓದು, ಬರಹ. ಸಿ. ಮಾತು, ಬರಹ, ಓದು, ಶ್ರವಣ. ಡಿ. ಬರಹ, ಓದು, ಶ್ರವಣ. ಸರಿಯಾದ ಉತ್ತರ ಬಿ. ಶ್ರವಣ, ಮಾತು, ಓದು, ಬರಹ. ಭಾಷಾ ಬೋಧನೆಯಲ್ಲಿ ಮಾತುಕತೆ ವಿಧಾನದ ಉದ್ದೇಶ ಏನು? ಎ. ವಿದ್ಯಾರ್ಥಿಗಳಿಗೆ ಕವನ ಕಂಠಪಾಠ ಮಾಡಿಸುವುದು. ಬಿ. ವಿದ್ಯಾರ್ಥಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವಂತೆ ಮಾಡಲು. ಸಿ. ವಿದ್ಯಾರ್ಥಿಗಳಿಗೆ ವ್ಯಾಕರಣ ಕಲಿಸುವುದು. ಡಿ. ಪಾಠ ಓದಿಸುವುದು. ಸರಿಯಾದ ಉತ್ತರ ಬಿ. ವಿದ್ಯಾರ್ಥಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವಂತೆ ಮಾಡಲು. ಸಂಪೂರ್ಣ ವಿಧಾನ ಎಂದರೆ ಯಾವುದು? ಎ. ಅಕ್ಷರದಿಂದ ಪದಕ್ಕೆ. ಬಿ. ಪದದಿಂದ ವಾಕ್ಯಕ್ಕೆ. ಸಿ. ವಾಕ್ಯದಿಂದ ಪದಕ್ಕೆ. ಡಿ. ಭಾಗದಿಂದ ಪೂರ್ಣಕ್ಕೆ. ಸರಿಯಾದ ಉತ್ತರ ಸಿ. ವಾಕ್ಯದಿಂದ ಪದಕ್ಕೆ. ನೇರ ವಿಧಾನವನ್ನು ಯಾವ ಭಾಷಾ ಬೋಧನೆಗೆ ಬಳಸುತ್ತಾರೆ? ಎ. ಪ್ರಥಮ ಭಾಷೆಗೆ. ಬಿ. ದ್ವಿತೀಯ ಭಾಷೆಗೆ. ಸಿ. ತೃತೀಯ ಭಾಷೆಗೆ. ಡಿ. ಎಲ್ಲ ಭಾಷೆಗಳಿಗೆ. ಸರಿಯಾದ ಉತ್ತರ ಬಿ. ದ್ವಿತೀಯ ಭಾಷೆಗೆ. ಭಾಷಾ ಬೋಧನೆಯ ಮೂಲ ಅಂಶಗಳೆಷ್ಟು? ಎ. 2. ಬಿ. 3. ಸಿ. 4. ಡಿ. 5. ಸರಿಯಾದ ಉತ್ತರ 4. ವ್ಯಾಕರಣ ಬೋಧನೆಯಲ್ಲಿ ಪ್ರೇರಣಾ ವಿಧಾನ ಯಾವ ರೀತಿಯದು? ಎ. ನಿರ್ಣಯಾತ್ಮಕ. ಬಿ. ಅನುಮಾನಾತ್ಮಕ. ಸಿ. ಅನುಭವಾತ್ಮಕ. ಡಿ. ಪ್ರತ್ಯಕ್ಷಾತ್ಮಕ. ಸರಿಯಾದ ಉತ್ತರ ಬಿ. ಅನುಮಾನಾತ್ಮಕ. ಭಾಷಾ ಬೋಧನೆಯಲ್ಲಿ ಅತ್ಯುತ್ತಮ ಮಾಧ್ಯಮ ಯಾವುದು? ಎ. ಪಾಠಪುಸ್ತಕ. ಬಿ. ಶಿಕ್ಷಕನ ಮಾತುಗಾರಿಕೆ. ಸಿ. ಚಿತ್ರಗಳು. ಡಿ. ಧ್ವನಿ ಮುದ್ರಣಗಳು. ಸರಿಯಾದ ಉತ್ತರ ಬಿ. ಶಿಕ್ಷಕನ ಮಾತುಗಾರಿಕೆ. ಅರ್ಥ ಬೋಧನೆ ವಿಧಾನ ಯಾವ ಬೋಧನೆಗೆ ಸಂಬಂಧಿಸಿದೆ? ಎ. ಪದಾರ್ಥ ಬೋಧನೆ. ಬಿ. ವ್ಯಾಕರಣ ಬೋಧನೆ. ಸಿ. ಓದು ಬೋಧನೆ.
ಡಿ ಕವನ ಬೋಧನೆ. ಸರಿಯಾದ ಉತ್ತರ ಬಿ ವ್ಯಾಕರಣ ಬೋಧನೆ. ಭಾಷಾ ಬೋಧನೆಯಲ್ಲಿ ದೃಶ್ಯ ಮಾಧ್ಯಮದ ಪ್ರಯೋಜನವೇನು? ಎ ವಿದ್ಯಾರ್ಥಿ ಶ್ರದ್ಧೆಯಿಂದ ಕೇಳುತ್ತಾನೆ. ಬಿ ಶೀಘ್ರ ಅರ್ಥಗ್ರಹಣ ಸಾಧ್ಯ. ಸಿ ಪಾಠ ಕಂಠ ಮಾಡುತ್ತಾನೆ. ಡಿ ಪಾಠ ಉದ್ದವಾಗುತ್ತದೆ. ಸರಿಯಾದ ಉತ್ತರ ಬಿ ಶೀಘ್ರ ಅರ್ಥಗ್ರಹಣ ಸಾಧ್ಯ. ಭಾಷಾ ಕೌಶಲ್ಯಗಳಲ್ಲಿ ಅತ್ಯಂತ ಮೂಲಭೂತ ಕೌಶಲ್ಯ ಯಾವುದು? ಎ ಓದು. ಬಿ ಬರಹ. ಸಿ ಶ್ರವಣ. ಡಿ ಮಾತು. ಸರಿಯಾದ ಉತ್ತರ ಸಿ ಶ್ರವಣ. ಭಾಷಾ ಬೋಧನೆಯಲ್ಲಿ ಕಥೆ ಹೇಳುವ ವಿಧಾನ ಏಕೆ ಉಪಯುಕ್ತ? ಎ ನಿದ್ರೆ ಬರಿಸಲು. ಬಿ ಪಾಠ ಕಂಠ ಮಾಡಿಸಲು. ಸಿ ಆಸಕ್ತಿ ಹೆಚ್ಚಿಸಲು ಮತ್ತು ಶ್ರವಣ ಕೌಶಲ್ಯ ಬೆಳೆಸಲು. ಡಿ ವ್ಯಾಕರಣ ಕಲಿಸಲು. ಸರಿಯಾದ ಉತ್ತರ ಸಿ ಆಸಕ್ತಿ ಹೆಚ್ಚಿಸಲು ಮತ್ತು ಶ್ರವಣ ಕೌಶಲ್ಯ ಬೆಳೆಸಲು. ಕವನ ಬೋಧನೆಯಲ್ಲಿ ಮುಖ್ಯ ಅಂಶ ಯಾವುದು? ಎ ಕವನದ ಅರ್ಥಗ್ರಹಣ. ಬಿ ಕಂಠ ಮಾಡುವುದು. ಸಿ ಪಠಿಸುವುದು. ಡಿ ಬರೆಯುವುದು. ಸರಿಯಾದ ಉತ್ತರ ಎ ಕವನದ ಅರ್ಥಗ್ರಹಣ. ಭಾಷಾ ಬೋಧನೆಯಲ್ಲಿ ವ್ಯಾಕರಣದ ಉದ್ದೇಶ ಏನು? ಎ ಭಾಷೆಯ ಶಿಸ್ತನ್ನು ತಿಳಿಸುವುದು. ಬಿ ಕವನ ಕಂಠ ಮಾಡಿಸುವುದು. ಸಿ ಪಾಠ ಓದಿಸುವುದು. ಡಿ ಬರೆಯಲು ಕಲಿಸುವುದು. ಸರಿಯಾದ ಉತ್ತರ ಎ ಭಾಷೆಯ ಶಿಸ್ತನ್ನು ತಿಳಿಸುವುದು. ವ್ಯಾಕರಣ ಅನುವಾದ ವಿಧಾನದ ದುರ್ಬಲತೆ ಯಾವುದು? ಎ ವ್ಯಾಕರಣ ಕಲಿಸಲು ಸಹಾಯ. ಬಿ ಭಾಷಾ ಕೌಶಲ್ಯ ಬೆಳೆಸುತ್ತದೆ. ಸಿ ಮಾತನಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಡಿ ಭಾಷೆಯ ಆಸಕ್ತಿ ಹೆಚ್ಚುತ್ತದೆ. ಸರಿಯಾದ ಉತ್ತರ ಸಿ ಮಾತನಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಭಾಷಾ ಬೋಧನೆಯಲ್ಲಿ ಪ್ರದರ್ಶನ ವಿಧಾನ ಯಾವಾಗ ಉಪಯುಕ್ತ? ಎ ಪಾಠ ಓದುವಾಗ. ಬಿ ಪದಾರ್ಥ ಬೋಧನೆಗೆ. ಸಿ ಕವನ ಓದಿಸಲು. ಡಿ ವ್ಯಾಕರಣ ಕಲಿಸಲು. ಸರಿಯಾದ ಉತ್ತರ ಬಿ ಪದಾರ್ಥ ಬೋಧನೆಗೆ. ಭಾಷಾ ಪ್ರಯೋಗಾಲಯದ ಉಪಯೋಗ ಯಾವುದು? ಎ ವಿಜ್ಞಾನ ಪ್ರಯೋಗ ಮಾಡಲು. ಬಿ ಭಾಷಾ ಕೌಶಲ್ಯಗಳನ್ನು ಬೆಳೆಸಲು. ಸಿ ಚಿತ್ರ ನೋಡುವುದಕ್ಕೆ. ಡಿ ಪಾಠ ಕಂಠ ಮಾಡಲು. ಸರಿಯಾದ ಉತ್ತರ ಬಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು.
ಕನ್ನಡ ಬೋಧನೆಯ ಹೃದಯ ಎಂದರೆ ಏನು? ಎ. ವ್ಯಾಕರಣ, ಬಿ. ಪಠ್ಯಪುಸ್ತಕ, ಸಿ. ಶಿಕ್ಷಕ, ಡಿ. ವಿದ್ಯಾರ್ಥಿ. ಸರಿಯಾದ ಉತ್ತರ ಸಿ. ಶಿಕ್ಷಕ. ಭಾಷಾ ಬೋಧನೆಯಲ್ಲಿ ಪಠಣ ವಿಧಾನದ ಉದ್ದೇಶ ಏನು? ಎ. ಕವನ ಕಂಠ ಮಾಡಿಸುವುದು, ಬಿ. ಓದು ಕೌಶಲ್ಯ ವೃದ್ಧಿ ಮಾಡುವುದು, ಸಿ. ಬರಹ ಕಲಿಸುವುದು, ಡಿ. ವ್ಯಾಕರಣ ಕಲಿಸುವುದು. ಸರಿಯಾದ ಉತ್ತರ ಬಿ. ಓದು ಕೌಶಲ್ಯ ವೃದ್ಧಿ ಮಾಡುವುದು. ಕನ್ನಡ ಬೋಧನೆಯಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು? ಎ. ವ್ಯಾಕರಣ ಅನುವಾದ ವಿಧಾನ, ಬಿ. ನೇರ ವಿಧಾನ, ಸಿ. ಮಿಶ್ರ ವಿಧಾನ, ಡಿ. ಕೃತಕ ವಿಧಾನ.